ಜಾತಿ ಗಣತಿ ಅಂದರೆ ಯಾವ ಯಾವ ಸಮಾಜ, ಯಾವ ಯಾವ ಜಾತಿ, ಅದರ ಒಳಗಡೆ ಬರ್ತಕ್ಕಂಥ, ಕೆಳಗಡೆ ಬರ್ತಕ್ಕಂಥ ಉಪಜಾತಿಗಳು, ಅಥವಾ ಮುಸಲ್ಮಾನರಲ್ಲೇ ನೀವು ತಗೊಳ್ಳಿ. ಇವತ್ತು ಮುಸಲ್ಮಾನರಲ್ಲಿ ಸುನಿ ಮತ್ತೆ ಶಿಯಾ ಅಂತ ಇಬ್ಬರಿದ್ದಾರೆ. ಅದರಲ್ಲಿ ಬಹುಶಃ 60 ಉಪಜಾತಿಗಳು ಬರುತ್ತೆ ಅಂತ ಕೇಳಿದೆ ಅಣ್ಣ ನಾನು. ಇನ್ನು ಕ್ರಿಶ್ಚಿಯನ್ರಲ್ಲಿ ತಗೊಳ್ಳಿ, ಅವರಲ್ಲೂ ಬಹುತೇಕ ಒಂದು 21 ಉಪಜಾತಿಗಳು ಬರುತ್ತೆ ಅಂತಕ್ಕಂಥದ್ದನ್ನ ಕೇಳಿದ್ದೇವೆ. ನೀವು ಈ ಜಾತಿಯ ಆಧಾರದ ಮೇಲೆ ಯಾವ ಯಾವ ಉಪಜಾತಿಗಳಿಗೆ, ಯಾವ ಯಾವ ಧರ್ಮದಲ್ಲಿ ಬರ್ತಕ್ಕಂಥ ಒಳ ಪಂಗಡಗಳಿಗೆ ನೀವು ಯಾವ್ಯಾವ ರೀತಿ ನೀವು ಈ ಜಾತಿ ಗಣತಿ ಮಾಡಿದ್ದೀರೋ ನಮಗಂತೂ ಗೊತ್ತಿಲ್ಲ. ನಮಗೆ ತಿಳಿದಿರೋ ಮಟ್ಟಕ್ಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡ್ತಕ್ಕಂಥದ್ದಾಗ್ಲಿ, ಸರ್ವೆ ಮಾಡ್ತಕ್ಕಂಥದ್ದಾಗ್ಲಿ, ಅದರ ದತ್ತಾಂಶವನ್ನು ಹೊರಗಡೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು, ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಇದು ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗ್ಲಿಕ್ಕಿಲ್ಲ. ಆದರೆ ಜಾತಿ ಗಣತಿ ಅಂತಕ್ಕಂಥ ಪ್ರಮುಖವಾದಂಥ ವಿಚಾರನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಒಂದು ಈ ಇತಿಹಾಸ, ಸಿದ್ದರಾಮಣ್ಣ ಅವರೇ ನಾವು ವಯಸ್ಸಿನಲ್ಲಿ ಬಹಳ ಚಿಕ್ಕವರಿದ್ದೀರಿ ನಿಮಗಿಂತ, ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸಿದ್ದರಾಮಣ್ಣ ಅವರೇ ನೀವು ಯಾವ ರೀತಿ ಉಳ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ನಿಮಗೆ ನಾವು ಬಿಡ್ತೇವೆ. ನಿಮ್ಮ ನವದೆಹಲಿಯ ಡಮ್ಮಿ ಹೈಕಮಾಂಡ್ ಏನಿದೆ, ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ. ಇನ್ನ 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೋ ಅಥವಾ ಇನ್ಯಾತಕ್ಕೋಸ್ಕರ ಇದನ್ನ ಮುನ್ನೆಲೆಗೆ ತಗೊಂಡು ಬಂದ್ರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಮಾತೆತ್ತಿದ್ರೆ ನಾನು ಸಮಾಜವಾದಿ ಅಂತೀರಿ, ಮಾತೆತ್ತಿದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರಿ. ಜೊತೆಯಲ್ಲಿ ಬಹುತೇಕ ಸಂದರ್ಭದಲ್ಲಿ ತಾವು ಹೇಳಿದ್ದೀರಿ ವಕೀಲರಾಗಿ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು, ಅದಕ್ಕೆ ನಾವು ಗೌರವಿಸ್ತೇವೆ. ಆದರೆ ನಿಮ್ಮ ವಕೀಲರ ವೃತ್ತಿಗೆ ಯಾವ ಒಂದು ತತ್ವ ಮತ್ತೆ ಆದರ್ಶವನ್ನ ನೀವು ಪಾಲನೆ ಮಾಡಬೇಕಾಗಿತ್ತು, ಬಹುಶಃ ಎಲ್ಲೋ ಒಂದು ಕಡೆ ಆ ತತ್ವ ಆದರ್ಶಗಳನ್ನ ಕಡೆಗಾಣಿಸಿ ಈಗಾಗಲೇ 2ನೇ ಬಾರಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ. ನಿಮ್ಮಲ್ಲಿ ಕೇಂದ್ರದಲ್ಲಿ ಯಾವ್ಯಾವ ರೀತಿ ಪಕ್ಷದ ಒಳಗಡೆ ನಿಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ, ಆ ಒಂದು ಫ್ರೇಮ್ ವರ್ಕ್ನಲ್ಲಿ ಯಾರ್ಯಾರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯಗಳು, ತೀರ್ಮಾನಗಳು ಅದು ನಿಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಅದು ನಿಮಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತೇನು ಆರ್ಥಿಕ ಮತ್ತೆ ಶೈಕ್ಷಣಿಕ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನ ಒಂದು ವರದಿಯ ಮೂಲಕ ನೀವು ಹೊರಗೆ ತಗೊಂಡು ಬರಬೇಕು ಅಂತಕ್ಕಂಥದ್ದಾದ್ರೆ ಅದನ್ನ ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿದಿರಿ ಅಂತಕ್ಕಂಥ ಪ್ರಶ್ನೆ ಬಹುಶಃ ಇವತ್ತು ಪಕ್ಷಾತೀತವಾಗಿ ಈ ಒಂದು ವಿಚಾರ ಈಗಾಗಲೇ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. 2015ರಲ್ಲಿ ಸಿದ್ದರಾಮಣ್ಣ ಅವರೇ ತಾವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೊದಲನೇ ಅವಧಿ ಕಾಂತರಾಜು ಅವ್ರನ್ನ ಈ ಒಂದು ವರದಿ ತಯಾರು ಮಾಡಲಿಕ್ಕೆ ಅಧ್ಯಕ್ಷರಾಗಿ ಮಾಡಿ ನೇಮಕಾತಿಯನ್ನು ಮಾಡ್ತೀರಿ. ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ, ಸನ್ಮಾನ್ಯ ಕಾಂತರಾಜುರವರ ಹೇಳಿಕೆ
ಒಂದು ಪತ್ರಿಕೆಯಲ್ಲಿ 2018 ಇಸ್ವಿಯಲ್ಲೇ ಪ್ರಕಟ ಆಗಿರ್ತಕ್ಕಂಥ ಅವರ ಹೇಳಿಕೆ ನೀವು ಸಮೀಕ್ಷೆ ಮಾಡಬೇಕಾದ್ರೆ ಯಾವ ಒಂದು ಆಧಾರದ ಮೇಲೆ ಯಾವ ಒಂದು ಅಂಶಗಳನ್ನ ನೀವು ಮುಂದಿಟ್ಕೊಂಡು ಮಾಡ್ತೀರಾ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮೂಡಿದೆ. 54 ಪ್ಯಾರಾಮೀಟರ್ಸ್ ಅಂತ ತಾವೇ ಹೇಳ್ಕೊಂಡಿದ್ದೀರಿ. ಇವತ್ತು ಆ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಮನೆ ಮನೆಗೆ ನೀವು ಹೋಗಿ ತೆರಳಿದಾಗ ಏನು ಆ ಒಂದು ಅರ್ಜಿಯಲ್ಲಿ 54 ಪ್ಯಾರಾಮೀಟರ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರಿ. ಆ ಮಾನದಂಡದ ಬೇಸಿಸ್ ಮೇಲೆ ನೀವು ಇವೆಲ್ಲವನ್ನ ಸರ್ವೆನ ನೀವು ಅಂತಿಮವಾಗಿ ನಿರ್ಣಯ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ನಾವು ನಂಬ್ಕೊಂಡಿದ್ದೇವೆ. ಅದು ತಾವು ಹೇಳಿದ್ದೀರಿ. ಯಾವ ರೀತಿ ಸುಮ್ಮನೆ ನಾನು ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದಾದ್ರೆ, ಈಗ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ಯಾವ ಸಮುದಾಯಕ್ಕೋ ಅಥವಾ ಯಾವ ಧರ್ಮಕ್ಕೆ ಸೇರಿದ್ದೀರಿ, ಯಾವ ಜಾತಿಗೆ ಸೇರಿದ್ದೀರಿ, ಅಥವಾ ಅದರಲ್ಲಿ ಬರ್ತಕ್ಕಂಥ ಯಾವ ಉಪಜಾತಿ ಉಪ ಪಂಗಡಗಳಿಗೆ ಸೇರಿದ್ದೀರಿ, ನಿಮ್ಮ ಹಿನ್ನೆಲೆ ಏನು, ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಾ, ನಿಮ್ಮ ಶಿಕ್ಷಣವನ್ನು ಮುಗಿಸಿದ್ದೀರಾ, ಓದಿದ್ರೆ ಎಲ್ಲಿ ಓದಿದ್ರಿ, ಎಲ್ಲಿಯವರೆಗೂ ಓದಿದ್ದೀರಿ, ಉದ್ಯೋಗ ಇದೆಯಾ, ಉದ್ಯೋಗ ಮಾಡ್ತಾ ಇದ್ರೆ ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಿ, ಪ್ರತಿ ತಿಂಗಳು ಅಥವಾ ವರ್ಷದ ನಿಮ್ಮ ಆದಾಯ ಏನು, ಯಾವ ರೀತಿ ನೀವು ಜೀವನ ಸಾಗಿಸ್ತಾ ಇದ್ದೀರಿ, ನಿಮ್ಮ ಆದಾಯ ಏನು, ಇವೆಲ್ಲ ಕೆಲವೊಂದಷ್ಟು ಪ್ಯಾರಾಮೀಟರ್ಸು ಪ್ಲಸ್ ಜೊತೆಯಲ್ಲಿ ನೀವೇನಾದರೂ ಭೂಮಿಯನ್ನ ಇಟ್ಕೊಂಡಿದ್ದೀರಾ, ಆ ಭೂಮಿ ನಿಮ್ಮದೇ ಸ್ವಂತ ಭೂಮಿನ, ಅದು ಭೂಮಿ ನಿಮ್ಮದೇ ಆಗಿದ್ರೆ ನೀವೇನಾದ್ರು ಉಳುಮೆ ಮಾಡ್ತಿದ್ದೀರಾ ಅಲ್ಲಿ, ಅದರಿಂದ ಬರ್ತಾ ಇರ್ತಕ್ಕಂಥ ಆದಾಯ ಏನು, ಈ ರೀತಿ ನಾನಾ ಪ್ಯಾರಾಮೀಟರ್ಸ್ನ 54 ಪ್ಯಾರಾಮೀಟರ್ ಒಳಗಡೆ ಈ ಒಂದು ಸರ್ವೆನಲ್ಲಿ ಈ ವರದಿ ಮೂಲಕ ತಾವು ಮೆನ್ಷನ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಭಾವಿಸಿದ್ದೀವಿ. ಆದರೆ ಇಲ್ಲಿ ಒಂದು ಹೇಳಿಕೆ ಪ್ರಕಟಗೊಂಡಿರ್ತಕ್ಕಂಥ ಹೇಳಿಕೆ, ಇದನ್ನ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಕಾಂತರಾಜುರವರು. ಅವರು ಈ ಹಿಂದುಳಿದ ವರ್ಗದ ಏನು ಒಂದು ಸಮೀಕ್ಷೆಯ ಒಂದು ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಆ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಕಾಂತರಾಜುರವರ ಒಂದು ಮುಂದಾಳತ್ವದಲ್ಲಿ ಈ ವರದಿ, ಈ ಒಂದು ಸರ್ವೆ ಪ್ರಕ್ರಿಯೆ ಪ್ರಾರಂಭ ಏನಾಯಿತು, ಅವರೇ ಸ್ವತಃ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು. ಬಹುಶಃ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರದ ನೌಕರರು, ಸರ್ಕಾರದ ಶಿಕ್ಷಕರು ಇವರನ್ನೇ ಒಂದು ಮೂಲವಾಗಿ ಈ ಒಂದು ಸರ್ವೆ ಮೂಲಕ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಆದರೆ ಇವ್ರಿಗೆ ಯಾವ ರೀತಿ ನೀವು ತರಬೇತಿಯನ್ನು ಕೊಟ್ಟಿದ್ದೀರಿ, ಈ 54 ಪ್ಯಾರಾಮೀಟರ್ಗಳನ್ನ ಅದು ಸೂಕ್ತವಾದಂಥ ನಮಗೆ ಸರಿಯಾದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನೀವು ಇವರನ್ನ ಟ್ರೈನಿಂಗ್ ಮಾಡಿದ್ದೀರಿ, ನೀವು ಇವರನ್ನ ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಯೂಸ್ ಮಾಡಿದ್ದೀರಾ, ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು 4 ಮನೆಗೆ ಹೋಗೋದು, 54 ಪ್ಯಾರಾಮೀಟರ್ ಅಲ್ಲಿ ಒಂದು 4-5 ಪ್ಯಾರಾಮೀಟರ್ಗಳನ್ನ ಟಿಕ್ ಆಫ್ ಮಾಡೋದು, ಇನ್ನು ಮಿಕ್ಕಂತ ಪ್ಯಾರಾಮೀಟರ್ಗಳಿಗೆ ಮನಸ್ಸೋ ಇಚ್ಛೆಯಂತೆ ಯಾವ ರೀತಿ ನೀವು ಟಿಕ್ ಮಾಡ್ಕೊಳ್ಬೇಕಾ, ಇಂಟು ಮಾಡ್ಕೊಳ್ಬೇಕಾ, ಅದು ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ. ಇದು ಕಾಂತರಾಜುರವರು ಸ್ವತಃ 2015ರಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದು.